ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಬಜ್ಜಿಗೆ ಬೇಕಾಗುವ ಸಾಮಗ್ರಿಗಳು: ಉಪ್ಪು, ಸೋಡಾ ಪುಡಿ, ಅಜ್ವಾನ, ಕಾದಾರಿದ ಎಣ್ಣೆ, ಮೆಣಸಿನ್ಕಾಯಿ. ಆಮೇಲೆ ಕಾದಾರಿದ ಎಣ್ಣೆ, ಬಿಸಿ ಎಣ್ಣೆನ ಹಾಕಿದರೆ ಪಕೋಡ ತುಂಬ ಹಗುರವಾಗಿ ಬರುತ್ತೆ. ಹಾಗಾಗಿ ಬಿಸಿ ಎಣ್ಣೆನ 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಚಿಟಿಕೆ ಸೋಡಾ ಪುಡಿ, ಚಿಟಿಕೆ ಜೀರಿಗೆ, ಇದು ಅಜ್ವಾನ, ಕಲಸೋದಕ್ಕೆ ನೀರು. ಇದನ್ನು ಜಾಸ್ತಿ ಮೆತ್ತ ಕಲಿಸ್ಕೋಬಾರ್ದು, ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ತೀರ ಗಟ್ಟಿ ಇರಬಾರ್ದು, ತೀರ ಮೆತ್ತಗಿರಬಾರ್ದು, ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಎಣ್ಣೆ ಕಾದಿದೆ. ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈ ಥರ ಹಾಕಬೇಕು. ಹಿಟ್ಟು ಮೆತ್ತಗೆ ಮಾಡ್ಕೋಬಾರ್ದು, ಹಿಟ್ಟು ಹದವಾಗಿರಬೇಕು. ಈ ಥರ ಸವರಿ ಹಿಂಗೆ ಹಾಕಬೇಕು. ಈ ಥರ ಸವರಬೇಕು. ಈ ಥರ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ ಕಣ್ರಿ ಮೆಣಸಿನ್ಕಾಯಿ. ಇದು ಮನೆಯಲ್ಲಿ ಮಾಡಿರೋ ಹಿಟ್ಟಲ್ವಾ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ನೀವು ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಎಣ್ಣೆ ಈ ಥರ ಹಾಕ್ತಾಯಿದ್ರೆ ಚೆನ್ನಾಗಿ ಬೇಯ್ತದೆ. ಈ ಥರ ಹಾಕ್ತಾ ಇರಬೇಕು. ಆಮೇಲೆ ನಿಧಾನವಾಗಿ ಈ ಥರ ಎಬ್ಬರಿಸ್ಬೇಕು. ಈ ಥರ ಅರ್ಧ ಬೇಯಬೇಕು. ಅರ್ಧ ಬೆಂದ ಮೇಲೆ ಈ ಥರ ತಕ್ಕೋಬೇಕು. ತಕ್ಕೊಂಡು ನೆಕ್ಸ್ಟು ಇನ್ನೊಂದು ಸರ್ತಿ ಈ ಥರ ಬೇಯಿಸ್ಬೇಕು. ಒಂದೇ ಸರ್ತಿ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಕಪ್ಪಗಾಗ್ಬಿಡ್ತದೆ. ಅದಕ್ಕೋಸ್ಕರ 2 ಸರ್ತಿ ಬೇಯಿಸ್ಬೇಕು. ಅರ್ಧ ಬೇಯಿಸ್ಕೋಬೇಕು. ಈಗ ಇನ್ನೊಂದು ಸರ್ತಿ ಹಾಕ್ತೀನಿ ನೋಡಿ. ಸ್ವಲ್ಪ ಬ್ರೌನ್ ಬರಬೇಕು. ಮೆಣಸಿನ್ಕಾಯಿ ಕುದಿಬೇಕಲ್ಲ, ಹಂಗಾಗಿ ಇನ್ನೊಂದು ಸರ್ತಿ ಹಾಕಬೇಕು. ಒಂದೇ ಸರ್ತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಸುಟ್ಟು ಬಿಡುತ್ತೆ ಮೆಣಸಿನ್ಕಾಯಿ, ಅಷ್ಟು ಗರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಸರ್ತಿ ಈ ಥರ ಎಣ್ಣೆನ ಮೇಲೆ ಹಾಕ್ತಾ ಇರಬೇಕು. ಈ ಥರ ಹಾಕಬೇಕು. ಬ್ರೌನ್ ಕಲರ್ ಬರೋವರೆಗೂ ಈ ಥರ ಬೇಯಿಸ್ಕೊಬೇಕು. ಈ ಥರ ಸ್ವಲ್ಪ ಉಲ್ಟಾ ಮಾಡ್ತಾಯಿದ್ರೆ ಮೆಣಸಿನ್ಕಾಯಿ ಬೇಯ್ತತೆ. ಇದಾಗಿದೆ ನೋಡ್ರಿ, ತುಂಬ ಚೆನ್ನಾಗಾಗಿದೆ. ಬ್ರೌನ್ ಕಲರ್ ಬಂದಿದೆ. ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಂಡು ತಿನ್ನಿರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಲ್ಲ.